ಇದ್ದಿದ್ ರೊಕ್ಕನು ಎಲ್ಲ ಹಾಳು ಮಾಡ್ಕೊಂಡು ನಾನು ಎಲ್ಲ ಇದನ್ ಮಾಡ್ಕೊಂಡ ಹಳೆ ಒಬ್ಬ ನಿಂತಾನಿಲ್ಲ ಹಳೆ ಇವತ್ ನಾಗರ ಪಂಚಮಿ ನೆಕ್ಸ್ಟ್ ಈಗ ದಸರಾ ಚೌತಿ ಬಂದ ಬಿಡ್ತ ದೀಪಾವಳಿ ಈಗ ಬಡ ಬಡ ರೆಡಿ ಆಗ್ಬೇಕು ಚಟ್ ಒಂದ್ ಮಾಡಿಸ್ಬೇಕಂತ ಕಂಡಿದ್ದೆ ನಮ್ಮ ಮಾವನ್ ಕಡೆ ರೊಕ್ಕ ಬೇರೆ ಕೇಳಿನಿ ನಾನ್ ಹಬ್ಬ ಅಂತ ಹೇಳಿ ಫುಲ್ ರೆಡಿ ಆದೆ ನೀ ಇನ್ನೂ ರೆಡಿನೇ ಆಗಿಲ್ಲಲ್ವ ಮರ್ಯ ನಮ್ ಕೆಲ್ಸದಾರಿಗೆ ಹೇಳಿದ್ದೆ ಮರ್ಯ ಮೈ ತೊಳ್ಸಕ ಇನ್ನೂ ಮಟ ನಿಂಗೆ ತೋರ್ಸಿಲ್ಲ ಪಟ ಪಟ ರೆಡಿ ಆಗ್ಲಿ ಕರಿಯಾಕತ್ತಾನಲ್ಲ ಮಾವ ಹಳೆ ಮಾವ ಮೈ ತಪ್ಪೈ ತೊಳಿತಿ ಇಲ್ಲ ಮಾವ ನಾ ರೆಡಿ ಆಗಿದ್ದೆ ನಮ್ ಹುಡುಗ ಹೇಳಿದ್ದೆ ಮರ್ಯ ಮೈ ತೊಳೆದಿಡಕ ನಿಂಬು ಆಡಕ್ ಅಂತ ಹೇಳಿ ಹೋಗ್ಬಿಟ್ಟ ನಾವ್ ಹಳೆ ಲಿಂಬೆ ಹಣ್ಣು ಅಂದ್ಬಿಟ್ಲೆ ನೆನಪಾತ್ ನೋಡು ಏನ್ ಮಾಡ್ಕೊಂಡಿ ಅಯ್ಯೋ ಹೊಲಿಗೆರೆ ಬಸ್ಕೊಂಡ್ಬಿಟ್ಟೆ ನಾನು ಯಾಕೆ ನಾನ್ ಏನ್ತಿ ಧರ್ಮಸ್ಥಳ ಸಂಘ 2,000 4,000 ರೂಪಾಯಿ ತಗದಿಟ್ಟಿದ್ಲ ಮನ್ಯಾಗ ನಾನು ಹೋರಿಗೆ ಚಟ್ ಮಾಡಸಕ್ ಬರ್ತೈತಿ ನೀನ್ ಕೊಡ್ಬೇಕಂತ ಕೇಳಿದ್ಯಲ್ಪ ನೀನು ಮರೆ ಮೊನ್ನೆ ಹೇಳಿದ್ದೆ ಇನ್ನೂ ಚೆಕ್ ಮಾಡಿಸಿಲ್ಲ ಪ್ರಾಕ್ಟೀಸ್ ಮಾಡಿಸ್ಬೇಕು ಹತ್ರ ಬರಾಕತ್ತ ಅಲ್ಲ ಅದಕ್ಕಾಗೆ ತಗದಿಟ್ಟಿದ್ನೆ ಹೋಗಿ ಲಿಂಬೆ ಹಣ್ಣು ಆಡಿ 4,000 ಅಯ್ಯೋ ಶಿವ ಏನೀಗ ಪರಿಸ್ಥಿತಿ ಕಡೆಗೆ ಏನಿಲ್ಲ ತಣ್ಣ ಉಂಡಿ ತಿಂದು ಮನ್ಯಾಗ ಕುಂದ್ರ ಅಂತಂದ್ರ ಕುಂಡಿ ಆಡಸ್ಕೊಳಕ್ ಹೋಗಿ ಅಲ್ಲಿ 4,000 ಸೋತ್ ಬನ್ನಿ ಮನಿಗ್ ಹೋಗೀಗ ಅತ್ತಿ ಹಿಂದ್ಗಡೆಯಿಂದ ಉಂಡಿ ತುರ್ಕಿ ಹೊಡಿತಾಳ ನಿಂದ ನೀನು 2 ಉಂಡಿ ಏನ್ ನೋಡ್ಬೇಕಂತ ಗೊತ್ತಾಗಬಾರ್ದು ಗೊತ್ತಾಗೋಲ್ದು ಅಯ್ಯೋ ದೇವ್ರೇ ಹಳೆ ಹಬ್ಬ ಅನ್ಕರ ಸನೆಪ್ ಬರಾಕತ್ತಾವು ಈಗ ನಾ ಏನ್ರ ಒಳ್ಳೇದ್ ಮಾಡಿ ಏನ್ರ ಮಾಡಿ ರೊಕ್ಕ ಮಾಡಂತ ವ್ಯವಸ್ಥೆ ಮಾಡ್ಬೇಕಳೆ ಏನ್ ಮಾಡ್ಬೇಕು ಅನ್ನೋದಕ್ ಗೊತ್ತಾವಲ್ ನನ್ಗ ಒಟ್ಟ ಹೌದಾ ಮಾವ ರೊಕ್ಕ ಮಾಡೋದಂತ ನನಗೆ ಗೊತ್ತಿಲ್ಲ ಪುಣ್ಯ ಗಳಿಸ್ಕೊಳ್ಳೋದು ಒಳ್ಳೇದಾಗೋದು ಬೇಕಾದ್ರೆ ಹೇಳ್ತೀನಿ ನೋಡ್ ಮಾವ ಹಬ್ಬ ಹರಿದಿನ ಅಂದಾಗ ನಮ್ಮ ಹತ್ರ ಏನೈತಿ ಅದನ್ನ ಕೊಡ್ಬೇಕು ಮಂದಿ ಕೊಟ್ಟಾಗ ದೇವ್ರ ಮೆಚ್ತಾನ ಕೋರಿ ಮೆಚ್ತತಿ ಒಳ್ಳೇದಾಕೈತಿ ಯಾರಿಗ್ ಗೊತ್ತ ಭಗವಂತ ಮೆಚ್ಚಿ ದುಡ್ಡು ಕೊಟ್ರು ಕೊಡ್ಬೋದು ಅದ್ರಾಗ ನೀ ಹೆಂಗದಿ ಗೊಂಡು ಕಟ್ಟಿ ಅದಿ ಎತ್ತಿ ಕೊಡ್ಬೇಕು ನೀನು ಹೇಳು ಎತ್ತಿ ಕೊಡ್ಬೇಕು ಅಂದ್ರ ಒಳ್ಳೆ ಅಕ್ಕ ಉದ್ದಾರಕ್ಕೆ ಬಾರ್ದು ಕೊಡ್ತೇನೆ ಬೇಕಾರೆ ನಿಂಗ 100ಕ್ಕೆ 200 ಆಯ್ತು ಹಂಗಾರ ನಾ ಕೊಡ್ತೇನಂತ ನೀ ಕೊಡ್ಬೇಕಂದ ಇಲ್ಲ ಕೊಟ್ಟ ಬಿಡ್ತೇನೆ ಬರ್ತೇನೆ ಕೊಟ್ಟೆ ಬರ್ತೀಯ 5 ನಿಮಿಷ ಕೊಟ್ಟು ಬರ್ತೇನೆ ತಡಿ ಬಸವಣ್ಣ ಇಷ್ಟ ಬೇಗ ಒಳ್ಳೆ ಬುದ್ಧಿ ನಿಮ್ ಮೈ ತೊಳಿ ನಾ ಬಂದೆ ಆಯ್ತು ಹೋಗಿ ಎದ್ರ ಮೈ ತೊಳಿ ಬಾಪ ಎಲ್ಲಿದ್ದೀರ ಬರ್ರಿ ಪಟ ಪಟ ಮೈ ತೊಳ್ಯಾನ ಏನು ಹೊತ್ತಿಲ್ಲ ಗೊತ್ತಿಲ್ಲ ಇಷ್ಟೊತ್ತಾದ್ರೂ ಹಂಗ ಬಿಟ್ಟಾರ ಅವ್ರೇನ ಬಾಯ್ಲೆ ನಮ್ ಹಳೆ ಹೇಳ್ಯಾನ ದಾನ ಧರ್ಮ ಮಾಡತ್ತೇಳಿ ನಮ್ ಹಳೆ ಕಾಲದಾಗ ನಮ್ಮ ಅಪ್ಪನ ಕಾಲದಾಗ ಹೊಡೆದಿದ್ ನಮ್ ಹೋರಿ ಹೊಡೆದಿದ್ ಟಾಕಿ ಐತಿ ಬಂಪರ್ ಆ ಟಾಕಿ ನಿನಗ್ ದಾನ ಮಾಡ್ತೀನಿ ಬಾಯಲ್ಲಿ ಬಾ ಟಾಕಿ ಕೊಡ್ತೇನೆ ನಿನಗ ನಮ್ಮ ಅಪ್ಪನ ಕಾಲದಾಗ ಹೊಡೆದಿದ್ ಟಾಕಿ ಐತಿ ಟಾಕಿ ಕೊಡ್ತೇನೆ ನಿನಗ ತಡಿ ಅದೇ ಸಾಲಿ ತಗೋ ಈ ಟಾಕಿನ ತಗೋ ಟಾಕಿ ತಗೋ ನಮ್ಮ ಮಳೆ ಹೇಳ್ಯಾದ ಅಂತ ನಿನ್ ದಾನ ಧರ್ಮ ಮಾಡಕತ್ತ ಟಾಕಿ ತಗೋ ಟಾಕಿ ನಮ್ಮ ಅಪ್ಪನ ಕಾಲದಾಗ ಬಂಪರ್ ಹೊಡೆದ ಟಾಕಿ ನಮ್ಮ ಹೋರಿ ತಗೋರ ಟಾಕಿನ ಟಾಕಿ ತಗೋ ಎದಕ್ ನೋಡಕತ್ತಿ ಅವ್ನ ಟಾಕಿ ತಗೋ ಅಂತ ಟಾಕಿ ಕೊಡಕತ್ತ ಟಾಕಿ ತಗೋಲ್ಲ ಮಂಗ್ಯಾರ ಮಗ ತಗೊಂತೀಯ ನೀನ್ ಟಾಕಿಲ ಹೇಳ ಯಾಕ ಟಾಕಿ ತಗೋ ಅಂತ ಯಾಕಂಡ್ ಬರಾಕತ್ತ ಟಾಕಿ ತಗೋಲ್ಲ ನೀ ದಾನ ಧರ್ಮ ಮಾಡಿ ಟಾಕಿ ಕೊಡಕತ್ತ ನಾನು ಯಾ ಇವಂಗ ಅಯ್ಯೋ ದೇವ್ರೇ ಈ ಮಾವುಗೆ ಏನ್ ತಗೊಂಡ್ ಹೊಡಿಬೇಕು ಅಪ್ಪ ಏನಾತ ಕೈ ಇಲ್ಲ ಬಾಯಿ ಇಲ್ಲ ಈದನ್ ಬೈದಿಗೆ ಹೋಗಿ ತಗ ಅಂದ್ರ ಅವೇನು ಅವ್ನ್ ಇದ್ರಿಂದ ತಗೋಬೇಕ ಇವಂಗ ಚಲೋ ಕೇಳ್ಕೊಂಬಂದಿಯಲ್ಲ ನಮ್ಮ ಮೊದ್ಲೇ ಮಪ್ ನನ್ ಮಗ ಕೈ ಇಲ್ಲದ್ ನಿನಗ ಕೊಡಾಕ್ ಬಂದ ನಾವ್ ಕೊಡಾಕ ಹಿಂಗ್ ಬಿಟ್ರಿ ನೀ ಬೇರೆ ಕೊಡ್ತಿದ್ದಾವ ಅದ ಕೇಳ್ಕೊಂಬಂದಿ ನನ್ ಮಗ ನಡಿ ನಿಮ್ಮ ಹಚ್ಚ ಮಗನ್ ತಗೊಂಡ್ ಅಲ್ಲ ಮರೆ ಕೈ ಇಲ್ಲಾರ್ದವಂಗ ಹೋಗಿ ನೀನು ಟ್ಯಾಂಕಿ ತಗೋ ಇನ್ನೊಂದ್ ತಗೋ ಮತ್ತೊಂದ್ ತಗೋ ಅಂತ ಜೀವ ಹಿಂಡಾಕತ್ತಿದ್ದಲ್ಲ ತಗೊಳ್ಳಿಲ್ಲ ಅಂದ್ರೆ ತೈನ ಹೊಡ್ದಾಕ್ ಬಿಡ್ತಿದ್ದಿ ನೀನು ಹೊಡ್ಲ ಬಿಡ್ತಿದ್ನಿ ಅವ್ನ ದಾನ ಮಾಡಂತ ಇಲ್ಲ ನನಗ ದಾನ ಕೊಡಾಕ್ ಹೋಗಿದ್ ನಾವ್ ತಗೋಬೇಕಾಯ್ತ ಪುಣ್ಯ ಅವ್ನ್ ಕೈ ಇಲ್ಲಾರ್ದವ್ ಟ್ಯಾಂಕಿ ಕೊಡಕ್ ಹೋಗಿ ನನ್ ಮಾತ್ ಕಟ್ಕೊಂಡ್ ಬೇರೆ ಅವಂಗಾರ ಹಿಂದೆ ಹೋಗಿದ್ರ ಕಚ್ಚಿ ಏದಿತ್ತು ಮರ ಹೊಡಿಬಾರ್ದು ಅಷ್ಟ್ ಕರ್ಯಾಕತ್ತಿನ ಹಂಗ ಓಡ್ತಾರಲ್ಲ ಹುಚ್ಚೊಳ ಮಕ್ಳ ಹಾವಿಗೆ ಬಂದಾಗ ಪಾಪ ಮುಕ್ ಪ್ರಾಣಿದ ಜೀವ ತೆಗಾಕೊಂಡಾರ ಪ್ರಾಣ ಹಾವಿ ಹೊಡ್ಯಾಕ್ ಹೋಗ್ಬಾರ್ದು ತಡಿ ಹಾವೇರಿ ಸ್ನೇಕ್ ರೆಸ್ಕ್ಯೂ ನಾಗು ಕಾಲ್ ಮಾಡೋಣ ಪಾಪ ಅಟ್ಲೀಸ್ಟ್ ಆ ಮೂಕ್ ಪ್ರಾಣಿ ಜೀವನ ಉಳಿಸ್ತಾರ ಈ ಸೊಳ ಮಕ್ಳ ಕೈಯಾಗ ಸಿಕ್ತಂದ್ರ ಅದನ್ನು ಹೊಡೆದು ಕೊಂದ ಬಿಡ್ತಾರ ಇವ್ರು
ಹಾ ಹಲೋ, ಸ್ನೇಕ್ ರೆಸ್ಕ್ಯೂ ನಾಗುನಾ? ಹಲೋ ರೀ. ಹಾ ಹಲೋ ಅಣ್ಣ, ಇವ್ರು ಸ್ನೇಕ್ ರೆಸ್ಕ್ಯೂ ನಾಗು ಅವರಲ್ಲ? ಹಾ ರೀ, ಹೌದು ಹೇಳ್ರಿ. ಅಣ್ಣ ಇಲ್ಲಿ ನಮ್ ಶೆಡ್ ಅಂತಲ್ಲಿ ಇದು ಹಾವು ಬಂದ್ಬಿಟ್ಟದಂತಣ್ಣ. ಹೌದ್ರಿ, ಎಲ್ರಿ? ಇಲ್ಲಿ ಕೆರ್ಮತ್ತಳ್ಳಿ ರೋಡಿಗೆ. ಹಾ ರೀ. ಒಂಚೂರ್ ಬಂದ್ ಅವ್ರೆಲ್ಲ ಅದನ್ನ ಹೊಡ್ಯಾಕ್ ಕೊಂಡ್ಬಿಟ್ಟಾರ. ಜಲ್ದಿ ಬಂದ ಅದ್ರ ಜೀವ ಉಳಿಸ್ರಣ ನೀವು. ಬರ್ತತೆ. ಬರ್ತೇವ್ರಿ. ಸ್ವಲ್ಪ ಜಲ್ದಿ ಬರ್ರಿ ಅಣ್ಣ. ಬಂದ್ರಿ. ಆಯ್ತಾಯ್ತು, ಬರ್ರಿ ಅಣ್ಣ ಬರ್ರಿ. ಬರ್ರಿ ಬಂದ್ರಿ. ಹಾವ್ ಹೊಡ್ಯಾತಾರ ಅಂತ, ಪಂಚಮಿ ಹಬ್ಬ ಐತಿ, ಹಾವ್ ಹೊಡಿತಾರ ಅಂತ ಇವ್ರು. ಅದಕ್ ಹಿಂಗ್ ಮಾಡ್ತಾರ ಏನ? ಎಲ್ಲೈತಿ? ಇದ್ರಾಗ ಐತಿ. ಬಡ್ಗಿ ತಮ್ಮರವ್ರಿ, ನೀವು ಬಡ್ಗಿ ತಮ್ಮರವ್ರಿ ಯಾರು? ಬಾರ ಇಲ್ಲೇ ಐತಿ ಅಂದಿದ್ರ ಹಾವ್ ಎಲ್ಲಿ ಐತಿ? ಶಡ್ ಇಲ್ಲೇ ಐತಲ್ಲ ಅಣ್ಣ, ಇಲ್ಲೆಲ್ಲಾರ ಹಾವ್ ಐತೆ. ಹಾವ್ ಅಣ್ಣ ಇಲ್ಲೇ ಐತಣ್ಣ. ಸ್ನೇಕ್ ನಾಗ ಅಂದ್ರೆ ನೀವೆಲ್ಲ ಹಾವೇರಿ. ನಾನ ಕಾಲ್ ಮಾಡಿದ್ದಣ್ಣ, ಅಲ್ಲಿ ಹೊಡ್ಯಾಕ್ ರೆಡಿ ಆಗತ್ತಾರ ಅಣ್ಣ. ಜಲ್ದಿ ಮಾಡೋಣ ಅಣ್ಣ. ತಡ್ರಿ ಅಣ್ಣ, ಯಾಕೆ ಹೊಡ್ಯಾತ್ತೀರಿ? ನಿಲ್ಲ ಇದ್ರಾಗ ಎಲ್ಲಿ ತಡಿ ಅಣ್ಣ. ಯಾಕ ಹಾವ್ ಐತಿ? ದೂರ ಸರಿ ನೀನ ಹೊಡಿಬೇಕ ಮಾವ. ಬಾ ಇಲ್ಲದ ಪ್ರಾಣ ಅದ, ಏನ ಪಾಪ ಆಹಾರ ಹರ್ಷ ಬಂದಿರ್ತತೆ. ಅದಕ್ ನಿಂಗ್ ಕಡಿಬಾರ, ಹೌದಲ್ಲ? ಅದ್ ನಿನ್ಗ ಅದ್ ಹೊಡೆದತ್ತಿರ್ಬೇಕಂದ್ರ ಆಯ್ತೇನ ನಿನಗ? ಮಾವ ಹಂಗ ಯಾವತ್ತು ಮಾಡಕ್ ಹೋಗ್ಬಾರ್ದು. ಇಲ್ಲ ಅದಾರ ನೋಡು, ಇವ್ರು ಅದನ್ನ ತಗೊಂಡೋಗಿ ಹಿಡ್ದು ಚಲೋ ಜಾಕ್ ಬಿಟ್ಟು ಬರ್ತಾರ. ಅದಕ್ಕೂ ಹಾನಿ ಇಲ್ಲ, ನಿಮ್ಗೂ ಹಾನಿ ಇಲ್ಲ. ಯಾಕ ಅದನ್ನ ಕೊಲ್ತೀರಿ ಅಣ್ಣ? ಹಾ ಅಣ್ಣ, ನಿಮ್ ಕೆಲ್ಸ ನೀವ್ ಮಾಡ್ರಿ. ಬಂದ್ ಮಾಡ ಹುಷಾರಿ. ಇಲ್ ಮಾವ, ಅವ್ರಿಗೆ ಗೊತ್ತಿರ್ತತೆ, ಅವ್ರು ಎಲ್ಲಾ ಗೊತ್ತಿದ್ದಾರ. ಹಾ ಹಂಗೆಲ್ಲ ಹೊಡ್ಯಾಕ್ ಹೋಗ್ಬಾರ್ದು ಮಾವ. ಪಾಕ್ ಮೂವ್ ಪ್ರಾಣಿ ಅದ ಅಣ್ಣ. ಡಬ್ಬಿ ತೆಗಿಬೇಕಾ ಅದ? ಹಾ, ಡಬ್ಬಿ ಎಂತ ದೊಡ್ಡದೈತಿ ಹಳೆ ಎಂತದೈತಿ. ಹಿಡಿಪ, ಹಿಡಿ ಅದನ್ನ ಹಿಡ್ಕೊಂಡ್ ನಡಿ ಫಸ್ಟ್ ಇಲ್ಲಿಂದ. ಅಲ್ಲಿ ಗಾಡಿಗೆ ಬರ್ರಿ. ಗಾಡಿ ಕಡೆ ಸರ್ರಿ, ಸ್ವಲ್ಪ ಗಾಡಿಗೆ ಬರ್ತಾನೆ. ಸ್ವಲ್ಪ ಸೈಡ್ ಸರ್ರಿ. ಏನ್ ಹಿಡಿದ್ರಿ ಅಣ್ಣಾರ ಹಾವ್ ನೀವು? ಬಾ 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 ಅಂತದೈತ್ರಿಪ್ಪ ಅದು. ನೋಡ್ರಿ, ನೀವು ಆಗಿದ್ರೆ ಹೊಡೆದ್ ಸಾಯಿಸ್ತಿದ್ರಿ, ನಾವ್ ಆದ್ರೂ ಉಳಿಸಿ ಕಾಡಿಗೆ ಹೋಗ್ಬಿಡ್ತೇವ್ರಿ. ಅಣ್ಣಾರ ಭಯಂಕರ ಟ್ಯಾಂಕ್ಸ್ ರೀ ಹಾವ್ ಹಿಡಿದಿದ್ದಕ್ಕ, ಭಯಂಕರ ಟ್ಯಾಂಕ್ಸ್ ಮಾವ. ನೋಡು, ನೀವ್ ಆಗಿದ್ರ ಹೊಡ್ಕೊಂಡ್ ಬಿಡ್ತಿದ್ರ ಮಾವ. ನಾಳೆ ನಾಗರ ಪಂಚಮಿ ಹಬ್ಬ ಐತಿ. ಹೌದು. ಹಬ್ಬದ ದಿವ್ಸ ಅದ ಹೋಗಿ ಅದ ಹಾವ್ ಬಂತಂದ್ರ ದೇವ್ರು ಅಂತೀರಿ. ಹೌದು. ಬಾಕಿ ದಿವ್ಸ ಬಂದ್ರ ಅದ ದೇವ್ರನ್ನ ಹೊಡ್ಕೊಳ್ತಿರಲ್ಲ. ಜೀವಂತ ಹಾವ್ ಬಂದ್ರೆ ಏನ್ ಮಾಡ್ತೀವಿ ಹೇಳಿ? ಜೀವಂತ ಇರ್ಲಿ ಏನೇ ಇರ್ಲಿ, ಅದು ಒಂದು ಜೀವ. ಹೌದು. ಬಾಕಿ ದಿವ್ಸ ಹೆಂಗ್ ಅದಕ್ಕ ಕೈ ಮುಗಿತಿರೋ, ಪೂಜೆ ಮಾಡ್ತಿರೋ, ಪ್ರತಿ ಒಂದು ದಿನಾನು ನಾಗರ ಪಂಚಮಿ ಅಂತ ತಿಳ್ಕರಿ. ಪ್ರತಿ ಒಂದು ದಿನಾನು ಪ್ರತಿ ಒಂದು ಹಾವ್ನು ದೇವರಾಗೆ ಇರ್ತಾವ. ಹೌದು. ಅವು ನಿಮ್ಮಿಂದ ನಿಮ್ಗೇನು ತೊಂದರೆ ಕೊಡಕಂತ ಬಂದಿರಲ್ಲ. ಮಳೆಗಾಲ, ಮಳೆ ಇರ್ತತಿ, ಬೆಚ್ಚಗಿನ ಜಾಗ ಹುಡ್ಕೊಂಡ್ ಬಂದಿರ್ತಾವ. ಈ ತರ ನಮ್ ಹಾವೇರಿ ಡಿಸ್ಟ್ರಿಕ್ಟ್ ನಾಗ ಆಗ್ಲಿ, ಎಲ್ಲೇ ಆಗ್ಲಿ, ಏನಾರ ಹಾವು ಬಂತಂದ್ರ, ಈಗ ನಮ್ ಹಾವೇರಿ ಡಿಸ್ಟ್ರಿಕ್ಟ್ ನಾಗ ನಮ್ ಸ್ನೇಕ್ ರೆಸ್ಕ್ಯೂ ನಾಗು ಅಣ್ಣಾರ ಅದಾರ. ಹೌದು. ಅದೇ ತರ ಬೇರೆ ಡಿಸ್ಟ್ರಿಕ್ಟ್ ನಾಗ ಬೇರೆ ಇರ್ತಾರ. ಅವ್ರ ಕಾಂಟ್ಯಾಕ್ಟ್ ಇಟ್ಕೋರಿ. ಅವ್ರು ಸೇಫ್ ಆಗಿ ತಗೊಂಡೋಗಿ ಅದನ್ನ ಎಲ್ಲಿ ಸೂಕ್ತವಾದ ಜಾಗ ಬಿಟ್ಟು ಬರ್ತಾರ. ಕೊಂದು ಶಾಪ ಕಡ್ಸ್ಕೊಂಡು ಪಾಪ ಕಡ್ಸ್ಕೊಂಡು ಯಾಕೆ ನೀವ್ ಅನ್ಭವಿಸಿ ನಿಮ್ ಮಕ್ಳು ಮರಿ ಮಕ್ಳು ಅನ್ಭವಿಸ್ಬೇಕ? ಆದ್ರೂ ಬಾಳ ಚಲೋ ಹಿಡಿದ್ರಾಳ, ನಮ್ಗ ಭಯಂಕರ ಸಹಾಯ ಮಾಡಿದ್ರಿ ನೀವು. ಬಾಳ ಚಲೋ ಆತಾಳೆ ಪುಷ್ಪ, ಭಯಂಕರ ಚಲೋ ಕೆಲಸ ಮಾಡಿದ್ರಿ ನೀವು. ಹಾವ್ ಹಿಡಿದು ಬಾಳ ಚಲೋ ಕೆಲಸ ಮಾಡಿದ್ರಿ ಅಣ್ಣ. ಇನ್ನಮ್ಮಿಂದ ನಮಗೂ ನಮ್ ತಪ್ಪಿನ ಅರಿವಾತ, ಯಾವ್ದ ಹಾವ್ ಆತು ಹೊಡಿಬಾರ್ದು, ಮಾಡ್ಬಾರ್ದು, ಅದಕ್ಕೂ ಒಂದ್ ಜೀವ ಇರ್ತೈತಿ ಅನ್ನೋದು ಗೊತ್ತು. ಆದ್ರ ಅದ್ ಇಸ್ಕಾರಿ ಅಂತೇಳಿ ಜನ ಏನ್ ಮಾಡ್ತಾರ, ಎಲ್ಲಾ ಕಡೆನೂ ಹೊಡೆದ ಬಿಡ್ತಾರ. ನಾವು ಎಷ್ಟೋ ಹಾವುಗಳನ್ನ ಹೊಡೆದ್ ಬಿಟ್ಟೇವಿ. ಈಗ ನನಗ ನಮ್ ತಪ್ಪಿನ ಅರಿವಾಗೈತಿ. ಏನ್ರ ಇನ್ನಮ್ಮಿಂದ ಹಾವ್ ಬಂತಪ್ಪ ಅಂದ್ರ ನಾವು ನಾಗಪ್ಪರ್ನ ಸಂಪರ್ಕ ಮಾಡ್ತೇವಿ, ಸ್ನೇಕ್ ನಾಗು ಅವ್ರನ್ನ. ನಾಗಪ್ಪ ಎಲ್ರಿಗೂ ಒಳ್ಳೇದ್ ಮಾಡ್ಲಿ. ಜೈ ಜೈ. ಈ ವಿಡಿಯೋ ಮಾಡಿದ ಉದ್ದೇಶ ಏನಪ್ಪಾ ಅಂತಂದ್ರ, ಸದ್ಯ ನಾಗರ ಪಂಚಮಿ ಬಂತು,
ಸಮಸ್ತ ನಾಡಿನ ಜನತೆಗೆ ನಾಗರ ಪಂಚಮಿಯ ಹಾರ್ದಿಕ ಶುಭಾಶಯಗಳು. ಏನಪ್ಪಾ ಅಂತಂದ್ರ ಮಣ್ಣಿನ ಹಾವಾದ್ರ ಎಲ್ಲಾರು ಅದಕ್ಕೆ ಹಾಲು ಎರೆಯೋದು, ಹುತ್ತಕ್ಕೆ ಹಾಲು ಎರೆಯೋದು, ಪೂಜೆ ಮಾಡೋದು, ಕುಂಕುಮ ಬಡ್ರ ಹಚ್ಚೋದು, ಅದಕ್ಕೆ ಅಕ್ಕಿ ಕಾಳು ಉಗ್ಗೋದು, ಕಂಕಣ ಕಟ್ಟೋದು, ಅಂಗ್ನೂಲ ಹಾಕೋದು ಎಲ್ಲಾನು ಮಾಡ್ತೀರಿ. ನಿಜವಾದ ಹಾವು ಬಂದ್ರೆ ಎಲ್ಲಾರು ಹೆದರಿ ಓಡಿಕ್ಕಿರಿ. ಉದ್ದೇಶ ಏನಪ್ಪಾ ಅಂದ್ರ ನಿಜವಾದ ಹಾವು ಬಂದ್ರು ಯಾವ್ದ ಕಾರಣಕ್ಕೂ ಹೊಡಿಬಾಡ್ರಿ. ಇಂತ ಹಾವುಗಳನ್ನ ಸಂರಕ್ಷಣೆ ಮಾಡಾಕಂತೇಳಿ ಅವ್ರವ್ರ ಊರಾಗ ಹಾವು ಹಿಡಿಯೋರು ಒಬ್ಬೊಬ್ರು ಇದ್ದ ಇರ್ತಾರ. ಅಂತವ್ರನ್ನ ಕರ್ಕೊಂಡ್ ಬಂದು ಜೀವಂತ ಹಾವುಗಳನ್ನ ಹಿಡಿಸಿ ಅವಕ್ಕೂ ಒಂದು ಜೀವ ಅಂತಿರ್ತೈತಿ. ಹಾವಿನ ಏನಿದು ಪರಂಪರೆ ಐತಲ್ಲ ಅದನ್ನ ಅಂತ್ಯಗೊಳಿಸ್ಬಾಡ್ರಿ. ಎಷ್ಟೋ ಕಡೆ ಹಾವು ಬಹಳ ಕಮ್ಮಿ ಆಗ್ಯಾವು. ಈ ವಿಡಿಯೋ ಮಾಡಿದ ಉದ್ದೇಶ ಏನಪ್ಪಾ ಅಂದ್ರ ಹಾವಿನ ಪರಂಪರೆಯನ್ನು ಮುಂದಕ್ಕೂ ಬೆಳಿಲಿ, ಇನ್ನೂವರೆಗೂ ಇರ್ಲಿ. ಆ ಅದಾವ ಅಂತೇಳಿ ಎಷ್ಟೋ ಗೋಡಾನ್ಗಳು ಒಳಗ ಆತು, ಮತ್ತ ಇದ ಮನಿಗಳು ಒಳಗ ಆತು, ಇಲ್ಲ ಅವಕ್ಕ ಆಹಾರ ಆರಿಸ್ಕೊಂಡು ಮನಿ ಕಡೆ ಬರವವು, ಬೆಚ್ಚಗಿನ ಜಾಗಾನು ಹುಡ್ಕೊಂಡ್ ಬರ್ತಾವ. ಅಂತ ಹೊತ್ನ್ಯಾಗ ಹಾವುಗಳನ್ನ ಹೊಡಿಬಾಡ್ರಿ. ನಾಗಪ್ಪ ಅಂತ ಪೂಜೆ ಮಾಡೋ ಹಾವುಗಳನ್ನ ನೀವು ಹೊಡೆದ್ರ ನಿಮಗ ಶಾಪ ಫಿಕ್ಸ್. ಮುಂದಿನ ಮಳೆ ಹೇಳ್ತಾನ. ದಯವಿಟ್ಟು ಈ ವಿಡಿಯೋದಾಗ ಇದೇನ್ ಹಾವುಗಳು ಕಾಣ್ತಿದಾವೋ ಇವು ನಾವೇನ್ ವಿಡಿಯೋ ಸಂಬಂಧ ತಗೊಂಡ್ಬಂದು ಹಿಂಸೆ ಕೊಡ್ತಿರೋದಂತೂ ಅಲ್ಲ. ಹಿಡಿದಂತ ವ್ಯಕ್ತಿನ ಹೇಳ್ತಾರ ಕೇಳ್ರಿ. ಇದು ಆಲ್ರೆಡಿ ಇವತ್ತು ನಾವು ಬರಬೇಕಾರೆ ಒಂದು ಗೋಡೌನ್ಯಾಗ ಇದ್ದವು, ಅವನ್ನ ರೆಸ್ಕ್ಯೂ ಮಾಡಿದಾರ. ಇನ್ನೇನ್ ತಗೊಂಡೋಗಿ ಬಿಡ್ಬೇಕಿತ್ತು. 4 ಮಂದಿಗೆ ಈ ತರ ಒಂದು ವಿಷಯ ತಿಳಿಲಿ ಅಂತ ತಗೊಂಡ್ಬಂದು ವಿಡಿಯೋ ಮಾಡ್ತಿರೋದು. ಅದಕ್ಕೆ ನೀವು ಪ್ರೂಫ್ ಅಂದ್ರೆ ಇವ್ರ ಹೇಳ್ತಾರ ಕೇಳ್ರಿ. ಇವತ್ತ ಇದ್ರ ಒಂದ್ ಕಾಲ್ ಬಂತ್ರಿ. ಕಾಲ್ ಬರತ್ಲೆ ನಾವ್ ಹೋಗಿ ಗೋಡಮಿಗೆ ಹೋಗಿ ಹಿಡ್ಕೊಂಡ್ ಬಂದೆ. ಇವತ್ತು ಸಿಕ್ರಲ್ಲಿ ರೋಡಲ್ಲಿ ಹಿಂಗ ವಿಡಿಯೋ ಮಾಡ್ಬೇಕಂದ್ರೆ ಅದ್ರ ಸಂಬಂಧ ತಗೊಂಡು ಇಲ್ಲಿಗೆ ಬಂದೇವ್ರಿ. ಸೊ ಹಾವೇರಿ ಡಿಸ್ಟ್ರಿಕ್ಟ್ನಾಗ ಸ್ನೇಕ್ ರೆಸ್ಕ್ಯೂ ನಾಗು ಅಂತ ಹೇಳಿದ್ರೆ ಯಾರು ಹೇಳ್ತಾರ. ಸೊ ನಿಮ್ಮಲ್ಲಿ ಅಲ್ಲೇ ಹಾವು ಬಂದ್ರು ದಯವಿಟ್ಟು ಹೊಡ್ಯಾಕ್ ಹೋಗ್ಬೇಡ್ರಿ. ಇವ್ರಿಗೆ ಕಾಂಟ್ಯಾಕ್ಟ್ ಮಾಡ್ರಿ. ಇವ್ರ ನಂಬರ್ನ ಕೆಳಗಡೆ ಹಾಕ್ತಿರ್ತೀವಿ, ನೋಟಿಸ್ ಮಾಡ್ಕೊಳ್ರಿ. ಅದೇ ರೀತಿ ಹುಂಬುತನ ಮೆರೆಯಕ್ ಹೋಗ್ಬೇಡ್ರಿ. ಇವ್ರು ಯಾರೋ ಹಿಡಿತಾರ, ವಿಡಿಯೋ ನೋಡಿದ್ವಿ ನಾವೇನೋ ಕೈಯಾಗ ಹಿಡ್ಕೊಂಡಿವ್ ಅಂತ ವಿಡಿಯೋ ನೋಡ್ಕೊಂಡು ಆಡ ಹುಡುಗರು ಹುಚ್ಚನ ಮಕ್ಳು ಕೈಯಾಗ ಹಿಡಿಯಕ್ ಹೋಗಿ ಕಚ್ಚಿಸ್ಕೊಂಡ್ ಜೀವಕ್ಕೆ ಏನಾರ ಮಾಡ್ಕೊಂಡ್ರಿ ಅಂದ್ರ ನಿಮ್ಮಿಂದಾಗಿ ಆ ಹಾವಿಗೂ ಕೆಟ್ಟ ಹೆಸರು, ಇಡೀ ಮನಿ ಮಂತನ್ನ ಕಣ್ಣೀರಾಗಿ ಉಸುರು ಹಾಕ್ಬೇಕಾಕತಿ. ಗೊತ್ತಾತ? ದಯವಿಟ್ಟು ನಾಗರ ಪಂಚಮಿ ವಿಶೇಷವಾಗಿ ಇದನ್ನ ತಿಳಿಸ್ತಾ ಇದೀವಿ. ನಾಗಗಳನ್ನ ಅಂದ್ರ ಹಾವುಗಳನ್ನ ದೇವರಾಗೆ ನೋಡೋಣ. ದೇವ್ರಿಗೆ ನಾವ್ ಹೆಂಗ ಕಲ್ ತಗೊಂಡ್ ಹೊಡಿಯಲ್ವೋ ಅದೇ ರೀತಿ ಹಾವುಗಳು ಕಂಡಾಗ ಕಲ್ ತಗೊಂಡ್ ಹೊಡಿಯೋದಾಗ್ಲಿ, ಕೋಲ್ ತಗೊಂಡ್ ಹೊಡಿಯೋದಾಗ್ಲಿ, ಅದನ್ನ ಸುಟ್ಟು ಕಡೆಗೆ ಧರ್ಮಸ್ಥಳ ತಿರ್ಗಾಕಿಂತ ಅದನ್ನ ಕರೆಕ್ಟ್ ಆಗಿ ಒಂದ್ ದೇವಸ್ಥಾನಕ್ ಬಿಟ್ವಿ ಅಂದ್ರ ಆ ಧರ್ಮಸ್ಥಳದಾಗಿರೋ ದೇವ್ರುಗಳೇ ಬಂದ್ ನಿಮ್ಗೆ ಇಲ್ಲೇ ಕುಕ್ಕೆ ಸುಬ್ರಹ್ಮಣ್ಯದಾಗಿರೋ ದೇವ್ರುಗಳೇ ನಿಮ್ ಮನೆಗ್ ಬಂದ್ ನಿಮ್ಗೆ ಆಶೀರ್ವಾದ ಕೊಡ್ತಾವ. ಆ ತಪ್ಪ ನಂದೊಂದು ಬಂದಿತ್ತು ಇಲ್ಲಿ ದೇವ್ರ ರೂಪ ತಗೊಂಡೋಗಿ ಸೇಫ್ ಆಗಿ ಬಿಟ್ಟು ಬಂದಿ, ಅದಕ್ಕೆ ನೀನು ಪುಣ್ಯ ಕಟ್ಕೊಂತಿ ಅಂತ ಅಂದ್ ದಯವಿಟ್ಟು ಪಾಪ ಕಟ್ಕೊಳಕ್ ಹೋಗ್ಬೇಡ್ರಿ. ಎಲ್ರಿಗೂ ನಾಗರ ಪಂಚಮಿಯ ಹಾರ್ದಿಕ ಶುಭಾಶಯಗಳು. ಎಲ್ರು ಉಂಡಿ ತಿಂದು ಸಖತ್ತಾಗಿ ಹಬ್ಬ ಮಾಡ್ರಿ. ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಎಲ್ಲರೂ ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಆದಷ್ಟು ಜನ ಎಲ್ರಿಗೂ ಶೇರ್ ಮಾಡ್ರಿ. ನೋಡ್ರಿ, ನಿಮಗೋಸ್ಕರ ಮಾಡ್ತಿರೋ ವಿಡಿಯೋ ಇದು, ನಿಮ್ಮ ಒಂದು ಎಂಟರ್ಟೈನ್ಮೆಂಟಿಗೋಸ್ಕರ. ರೆಸ್ಪಾನ್ಸ್ ಡೇ ಬೈ ಡೇ ಜಾಸ್ತಿ ಆಗ್ಲಿ ಅಂತ ಬಯಸ್ತೀನಿ. ಜೈ ಹಿಂದ್, ಜೈ ಹೋರಿ ಹಬ್ಬ. ಜೈ ಹೋರಿ ಹಬ್ಬ.